ಅನುದಿನದ ಆಹಾರ ಆಗಸ್ಟ್ 10 ಸೋಮವಾರ. ಒಂಟಿತನ ಮತ್ತು ಶ್ರಮೆ. ಯೋಬನ ಪುಸ್ತಕ 3ನೇ ಅಧ್ಯಾಯ 6 ಮತ್ತು 7 ವಚನಗಳು. ಕಾರ್ಗತ್ತಲು ಆ ರಾತ್ರಿಯನ್ನು ಹಿಡಿದುಕೊಳ್ಳಲಿ, ಅದು ಮಾಸಗಳ ಲೆಕ್ಕದಲ್ಲಿ ಸೇರದೆ ಸಂವತ್ಸರದ ದಿನಗಳಲ್ಲಿ ಹರ್ಷಿಸದೇ ಇರಲಿ. ಆ ರಾತ್ರಿಯು ಬಂಜೆಯಾಗಿ ಅದರಲ್ಲಿ ಉತ್ಸಾಹ ಧ್ವನಿಯು ಉಂಟಾಗದಿರಲಿ. ಸೈತಾನನ ಶೋಧನೆಯಿಂದಾಗಿ ನೀತಿವಂತನಾದ ಯೋಬನು ತೀವ್ರ ಒಂಟಿತನದ ಸಮಯದಲ್ಲಿ ತಳ್ಳಲ್ಪಟ್ಟನು. ಒಂದೇ ದಿನದಲ್ಲಿ ಆತನು ತನ್ನ ಎಲ್ಲ ಆಸ್ತಿಯನ್ನು ಮತ್ತು ತನ್ನ ಎಲ್ಲ ಮಕ್ಕಳನ್ನು ಕಳೆದುಕೊಂಡನು. ಆತನ ಹೆಂಡತಿಯ ಒಡನಾಟ, ವಾತ್ಸಲ್ಯ ಮತ್ತು ಸಮಾಧಾನಕರ ಮಾತುಗಳು ಆತನಿಗೆ ಸಿಗಲಿಲ್ಲ. ಬದಲಾಗಿ ಆಕೆಯು ಆತನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ? ದೇವರನ್ನ ದೂಷಿಸಿ ಸಾಯಿ ಎಂದಳು. ಯೋಬ 2ನೇ ಅಧ್ಯಾಯ 9ನೇ ವಚನ. ಇದು ಯೋಬನು ತನಗಾಗಿ ಆಯ್ದುಕೊಂಡ ಒಂಟಿತನವಾಗಿರಲಿಲ್ಲ. ಇದು ಸೈತಾನನು ಆತನ ಮೇಲೆ ಒತ್ತಾಯಪೂರ್ವಕವಾಗಿ ಏರಿದ ಏಕಾಂಗಿತನದ ಸಮಯವಾಗಿತ್ತು. ಈ ಒಂಟಿತನದ ಹಾದಿಯಲ್ಲಿ ಯೋಬನು ಆಳವಾದ ದುಃಖದ ಮೂಲಕ ಹಾದು ಹೋಗಬೇಕಾಯಿತು. ಆದರೂ ತನ್ನ ಶ್ರಮೆಯ ಮಧ್ಯದಲ್ಲಿಯೂ ಒಂದು ದಿನ ಕರ್ತನು ಖಂಡಿತವಾಗಿಯೂ ತನ್ನ ಒಂಟಿತನವನ್ನು ಆನಂದವಾಗಿ ಮಾರ್ಪಡಿಸುತ್ತಾನೆಂಬ ನಂಬಿಕೆಯನ್ನು ಆತನು ಗಟ್ಟಿಯಾಗಿ ಹಿಡಿದುಕೊಂಡನು. ಯೋಬನು ಹೀಗೆ ಸಾರಿದನು, ಆತನಾದರೂ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ಯೋಬ 23:10ನೇ ವಚನ. ನಮ್ಮ ಕರ್ತನು ನೀಡುವ ಆಶ್ವಾಸನೆ ಏನೆಂದರೆ, ನೀನು ಜಲರಾಶಿಯನ್ನು ಹಾದು ದಾಟು ಹೋಗುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ, ಜ್ವಾಲೆಯು ನಿನ್ನನ್ನು ದಹಿಸದು. ಯೆಶಾಯ 43:2ನೇ ವಚನ. ಯೋಬನ ಒಂಟಿತನದ ಯಾತನೆಯನ್ನು ಕೊನೆಗೊಳಿಸಲು ಕರ್ತನು ಆತನಿಗೆ ವೈಯಕ್ತಿಕವಾಗಿ ಕಾಣಿಸಿಕೊಂಡನು. ನವೀಕರಿಸಲ್ಪಟ್ಟ ನಂಬಿಕೆಯಿಂದ ಯೋಬನು ಹೀಗೆ ಸಾರಿದನು, ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವೆನು. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ ದೇವರನ್ನು ನೋಡುವೆನು. ಯೋಬ 19ನೇ ಅಧ್ಯಾಯ 25-26 ವಚನಗಳು. ಆ ದೈವಿಕ ಪ್ರಕಟಣೆಯು ಯೋಬನ ಒಂಟಿತನವನ್ನು ಮಾರ್ಪಡಿಸಿತು ಮತ್ತು ಆತನ ದೃಷ್ಟಿಕೋನವನ್ನು ಮಾರ್ಪಡಿಸಿತು. ಅದು ಆತನನ್ನು ದೇವರ ಪ್ರಸನ್ನತೆ, ನಿರೀಕ್ಷೆ ಮತ್ತು ಸಮಾಧಾನದಿಂದ ತುಂಬಿಸಿತು. ನನ್ನ ರಕ್ಷಕನನ್ನು ಕಣ್ಣಾರೆ ಕಾಣುವೆನು, ನಾನೇ ನಾನಾಗಿ ನೋಡುವೆನು ಎಂದು ಆತನು ನಂಬಿದಂತೆಯೇ ದೇವರು ಆತನ ಜೀವನದಲ್ಲಿ ಮಧ್ಯಪ್ರವೇಶಿಸಿದನು. ಆತನು ಸೈತಾನನ ಶೋಧನೆಯನ್ನು ಕೊನೆಗೊಳಿಸಿ ಯೋಬನನ್ನು ಏಕಾಂಗಿತನದ ಯಾತನೆಯಿಂದ ಬಿಡುಗಡೆ ಮಾಡಿದನು. ಕರ್ತನೇ ಸಾರಿದಂತೆ ಆದ ಕಾರಣ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಯೋಹಾನ 8ನೇ ಅಧ್ಯಾಯ 36ನೇ ವಚನ. ಯೋಬನು ಒಂಟಿತನವನ್ನು ಅನುಭವಿಸಿದಂತೆಯೇ ಅಪೊಸ್ತಲನಾದ ಪೌಲನು ಏಕಾಂಗಿತನದ ಸಮಯಗಳನ್ನು ಅನುಭವಿಸಿದನು.
ತನ್ನ ಸಹ ವಿಶ್ವಾಸಿಗಳಿಂದ ಮತ್ತು ಆ ಸಭೆಯಿಂದ ಬೇರ್ಪಟ್ಟು ಆತನು ರೋಮ್ನಲ್ಲಿ ಒಂಟಿಯಾಗಿ ಬಂದಿಯಾಗಿದ್ದನು. ಆದರೂ ಆ ಏಕಾಂಗಿತನದಲ್ಲಿ ಆತನು ಒಂದು ಅಮೂಲ್ಯವಾದ ಪಾಠವನ್ನು ಕಲಿತನು. ತನ್ನ ಪರಿಸ್ಥಿತಿ ಏನೇ ಇರಲಿ ಅತಿ ಸಂತುಷ್ಟನಾಗಿರುವುದನ್ನು ಆತನು ಕಲಿತನು. ಪ್ರಿಯ ದೇವರ ಮಕ್ಕಳೇ, ನೀವು ಇಂದು ಒಂಟಿತನದ ಸಮಯದ ಮೂಲಕ ಹಾದು ಹೋಗುತ್ತಿದ್ದರೆ ಕರ್ತನು ನಿಮ್ಮನ್ನು ಕೈ ಬಿಟ್ಟಿಲ್ಲ ಎಂಬುದನ್ನು ನೆನಪಿನಲ್ಲಿಡಿರಿ. ಆತನು ನಿಮ್ಮ ಮಾರ್ಗವನ್ನು ಬಲ್ಲನು. ಪ್ರತಿಯೊಂದು ಪರೀಕ್ಷೆಯಲ್ಲಿಯೂ ನಿಮ್ಮೊಂದಿಗೆ ನಡೆಯುತ್ತಾನೆ ಮತ್ತು ತನ್ನ ಪರಿಪೂರ್ಣ ಸಮಯದಲ್ಲಿ ಆತನು ನಿಮ್ಮ ಒಂಟಿತನವನ್ನು ತನ್ನ ಸ್ಥಿರವಾದ ಪ್ರಸನ್ನತೆಯ ಆನಂದದಿಂದ ಬದಲಾಯಿಸುವನು. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಇದಲ್ಲದೆ ಆತನು ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. 2 ತಿಮೋಥಿ 4ನೇ ಅಧ್ಯಾಯ 17ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆಗಳು 79, 80 ಅಧ್ಯಾಯಗಳು. ಸಂಜೆ ರೋಮಾಪುರದವರೆಗೆ 11ನೇ ಅಧ್ಯಾಯ 1ರಿಂದ 18 ವಚನಗಳು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.